ಇಷ್ಟು ದಿನ ನೀನ್ ಪಟ್ಟ ಶ್ರಮನ ವ್ಯರ್ಥ ಮಾಡ್ತೀಯಾ? ನಾನು ಎಷ್ಟೇ ಕಷ್ಟಪಟ್ರು ಗಂಗನಿಗೆ ಯಾವುದು ನೆನಪಿಗೆ ಬರ್ತಿಲ್ವಲ್ಲ ಅಜ್ಜಿ. ಎಷ್ಟು ದಿನ ಅಂತ ಹೀಗೆ ಪ್ರಯತ್ನ ಮಾಡೋದು? ಗಂಗನಿಗೆ ಹಳೆದ ಯಾವುದು ನೆನಪಾಗದೆ ಅಭಿಗ್ ನನ್ನ ಮೇಲೆ ಅನುಮಾನ ಜಾಸ್ತಿ ಆಗ್ತಿದೆ. ಅವನ್ ನೋಟನ ತಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆ. ಅವನ್ ಕೇಳೋ ಪ್ರಶ್ನೆಗಳಿಗೆ ನನ್ನ ಕೈಲಿ ಉತ್ತರ ಕೊಡೋದಕ್ಕಾಗ್ತಿಲ್ಲ. ನಿನ್ನೆ ಅವನ ಕಣ್ಣಿಗೆ ಬೀಳ್ಬಾರ್ದು ಅಂತ ಇದನ್ನೆಲ್ಲ ಅವನಿಗೆ ಗೊತ್ತಾಗದೇ ಇರಲಿ ಅಂತ ಬಚ್ಚಿಟ್ಟೆ. ನಮ್ಮ ಪ್ರೀತಿ ನೆನಪುಗಳನ್ನ, ನಮ್ಮ ಪ್ರೀತಿ ಗುರ್ತಾಗಿ ಹುಟ್ಟಿರೋ ಮಕ್ಕಳ ಮುಂದೆ ಬಚ್ಚಿಡೋದಕ್ಕಿಂತ ದುರದೃಷ್ಟ ಇನ್ನೇನಿರುತ್ತೆ ಹೇಳಿ? ಹೆತ್ತ ಮಗನ ಮುಂದೆನೆ ಕಳ್ಳನ ಹಾಗೆ ತಲೆ ತಗ್ಸ್ಕೊಳ್ಳೋ ದೌರ್ಭಾಗ್ಯ ಯಾರಿಗಿರುತ್ತೆ? ಅದಕ್ಕೆ ಇದನ್ನೆಲ್ಲ ನಿಲ್ಲಿಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. 8 years ಬ್ಯಾಕ್ ಗಂಗಾ ಸತ್ತೋದ್ಲು ಅನ್ಕೊಂಡಿದ್ದೆ. ಇವಾಗ ಬದುಕೇ ಇದ್ದಾಳೆ. ಇಷ್ಟು ಸಾಕು. ದೇವರವಳಿಗೆ ಯಾವಾಗ ಹಳೆದ ನೆನಪು ಮಾಡ್ಬೇಕು ಅನ್ಕೊಂಡಿದ್ದಾನೋ ಆವಾಗ್ಲೇ ನೆನಪಾಗಿ ಹೋಗಿ ಮಾಡ್ಲಿ. ನಮ್ಮ ಭವಿಷ್ಯನ ಆ ದೇವರಿಗೆ ಬಿಡ್ತಿದ್ದೀನಿ. ಇದನ್ ಮೀರಿ ನಾನಿನ್ನೇನು ಮಾಡಲ್ಲ. ದೇವ್ರನ್ನ ನಂಬದೇ ಇರೋ ನೀನು ಆ ದೇವ್ರ ಮೇಲೆ ಭಾರ ಹಾಕ್ತಿರೋದು ತುಂಬಾ ವಿಚಿತ್ರವಾಗಿದೆ ಜೈ. ಪ್ರಯತ್ನ ಮಾಡಿ ಸೋಲ್ಬಹುದು, ಆದ್ರೆ ಪ್ರಯತ್ನ ನಿಲ್ಸಿ ಸೋಲ್ಬಾರ್ದು ಜೈ. ಆ ದೇವ್ರು ಕೂಡ ಪ್ರಯತ್ನ ಮಾಡೇ ಗೆದ್ದಿರೋದು. ಸೀತೆನ ರಾವಣ ಎತ್ಕೊಂಡು ಹೋದಾಗ ರಾಮ ಕೂಡ ನಿನ್ ಹಾಗೆ ದುಃಖ ಪಟ್ಟಿದ್ದ. ಲಂಕೆಲಿರೋ ಸೀತೆಗೂ ತನ್ಗೂ ಮಧ್ಯ ಅನಂತವಾದ ಸಮುದ್ರ ಇದೆ. ನಿನ್ಗೂ ಗಂಗಾಗೂ ಮಧ್ಯೆ ಅವಳು ಮರ್ತೋಗಿರೋ ಜೀವನದ ಹಾಗೆ. ಗಂಗಾಗೆ ಹೇಗ್ ಹಳೆದ್ ನೆನಪು ಮಾಡ್ಬೇಕು ಅಂತ ನೀನ್ ನಿರುತ್ಸಾಹ ಪಟ್ಟಾಗೆ ಸಮುದ್ರನ ಹೇಗ್ ದಾಟ್ಬೇಕು ಅಂತ ಅವತ್ತು ರಾಮ ನಿರುತ್ಸಾಹ ಪಡ್ಲಿಲ್ಲ, ಯೋಚನೆ ಮಾಡ್ದ. ಸಮುದ್ರದ ಆ ಕಡೆ ತನ್ ಸೀತೆ ಇದ್ದಾಳೆ, ಹೇಗಾದ್ರೂ ಸಮುದ್ರನ ದಾಟಿ ಸೀತೆನ ಸೇರ್ಬೇಕು ಅನ್ಕೊಂಡ. ವಾನರರು ಸಹಾಯ ಮಾಡಿ ಸೇತುವೆ ಕಟ್ಟಿದ್ರು. ಅದ್ರ ಮೇಲೆ ನಡ್ಕೊಂಡು ಹೋಗಿ ರಾವಣನ ಜೊತೆ ಯುದ್ಧ ಮಾಡಿ ಸೀತೆನ ಕರ್ಕೊಂಡ್ ಬಂದ. ಮನುಷ್ಯನಾಗ್ ಹುಟ್ಟಿ ಭಗವಂತನೇ ಅಷ್ಟೊಂದ್ ಮಾಡಿದ್ಮೇಲೆ ನೀನೇನು ಮಾಡಕ್ಕಾಗಲ್ವ ಜೈ? ನಿನ್ ಸೀತೆಗೋಸ್ಕರ ನೀನೇನು ಮಾಡೋದಿಲ್ವಾ? ಆ ರಾಮ ಕೂಡ ಲವಕುಶರ ಜೊತೆ ಜಗಳ ಮಾಡ್ದ. ನೀನ್ ನಿನ್ ಮಕ್ಳ ಜೊತೆ ಮಾಡಿದ್ರೆ ತಪ್ಪೇನೋ? ಕೊನೆಗೆ ಎಲ್ಲ ಒಳ್ಳೇದೇ ಆಗತ್ತೆ. ಜೈ, ಏನೇ ಸಾಧಿಸ್ಬೇಕು ಅಂದ್ರೂ ತಾಳ್ಮೆ ಬೇಕು ಕಂದ. ಮದ್ವೆಗೂ ಮೊದ್ಲು ನಿನಗೂ ಗಂಗಾಗೂ ಜಗಳ ಆದ್ರೆ ತಾಳ್ಮೆಯಿಂದ ನಿನ್ನನ್ ಗೆದ್ಲು. ಮದ್ವೆ ಆದ್ಮೇಲೆ ಕೂಡ ಶಾರೀರಿಕವಾಗಿ ನೀವು ಒಂದಾದ್ರೆ ಸತ್ತೋಗ್ತೀರಾ ಅಂತ ರೂಪ ಆತಗೆ ಸುಳ್ಳು ಹೇಳಿದ್ದಕ್ಕೆ ಆಗ ಕೂಡ ತಾಳ್ಮೆಯಿಂದ ಸಹನೆಯಿಂದ ನಿನ್ನನ್ನ ಒಪ್ಸಿದ್ಲು. ನಿನಗೆ ಅಜ್ಜಿ ಹೇಳಿದ ರಾಮನೇ ಅಲ್ಲ, ಗಂಗಾ ಕೂಡ ಆದರ್ಶನೇ ಕಂದ. ತಾಳ್ಮೆ ಸಹನೆಯಿಂದ ಗೆಲ್ಲೋಕಾಗ್ದೇ ಇರೋದು ಯಾವುದೂ ಇಲ್ಲ ಕಂದ. ಯೋಚನೆ ಮಾಡು. ಜೀವನದಲ್ಲಿ ಗಂಗಾ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ. ಅವಳು ಸಂತೋಷವಾಗಿದ್ದಿದ್ದು ನಿನ್ ಜೊತೆ ಮಾತ್ರನೇ. ನೀನೇ ಅವಳಿಗೆ ಸರ್ವಸ್ವ. ನಿನ್ ಜೊತೆ ಇದ್ರೇನೆ ಅವಳು ಸಂತೋಷವಾಗಿರೋದು. ಗಂಗಾಗೆ ದೂರ ಆಗಿ ಅವಳಿಗೆ ನೋವು ಕೊಡ್ತೀಯೋ, ಹತ್ರ ಇದ್ದು ಸಂತೋಷ ಕೊಡ್ತೀಯೋ, ಎಲ್ಲ ನಿನ್ನಿಷ್ಟ. ಚೆನ್ನಾಗಿ ಯೋಚನೆ ಮಾಡು ಕಂದ. ಆಸೆ ಗೆಲ್ಸತ್ತೆ, ನಿರಾಸೆ ನಿನ್ನನ್ನೇ ಸಾಯಿಸತ್ತೆ. ಇದು ಯುದ್ಧ ಅಲ್ಲ, ಪರೀಕ್ಷೆ. ಯೋಚನೆ ಮಾಡಿದ್ರೆ ಗೆಲ್ತೀಯ. ಗಂಗಾ ಬಗ್ಗೆ ಮನ್ಸಿಂದ, ಅಭಿ ಬಗ್ಗೆ ಬುದ್ಧಿಯಿಂದ ಯೋಚನೆ ಮಾಡು ಕಂದ. ನಿನಗೆ ಪರಿಹಾರ ಸಿಗತ್ತೆ. ಅಯ್ಯೋ, ಹಾಗೆಲ್ಲ ನಡೀತಾರಿ? ಹೌದು ಮೀನಾಕ್ಷಿ, ಗಂಗಾ ಮೇಡಮ್ ಅವ್ರಿಗೆ ಹಳೇದು ನೆನಪಿಗೆ ಬರೋ ಅಷ್ಟರಲ್ಲಿ ಅಭಿ ಅಡ್ಗಲಾಗ್ಬಿಟ್ಟ. ಅಭಿ ಸ್ವಲ್ಪ ತಾಳ್ಮೆ ತಗೊಂಡಿದ್ರೆ ಮೇಡಮ್ ಅವ್ರಿಗೆ ಎಲ್ಲ ನೆನಪಿಗೆ ಬರ್ತಿತ್ತು. ಆದ್ರೂ ಪ್ರತಿ ಸರಿ ಅಭಿ ಅವರು ಯಾಕೆ ಅಡ್ಡಿ ಮಾಡ್ತಿದಾರೆ ಅಪ್ಪ? ಶಾಪ ಕಣೋ ಕೇಶವ.
ಆ ಗಂಡ ಹೆಂಡತಿ ಒಂದಾಗಬಾರ್ದು ಅಂತ ಅಭಿ ರೂಪದಲ್ಲಿ ತಡಿತಿದೆ. ಶಾಪ ಏನ್ರಿ ಶಾಪ? ನೀವು ಕೂಡ ಆ ಚಂದ್ರಿಕಾ ಮೇಡಮ್ ರಾಮಕೃಷ್ಣ ಸರ್ ತರ ಕತೆ ಹೇಳ್ಬೇಡಿ. ಆದ್ರೂ ದೊಡ್ಡವ್ರ ವಿಷಯದಲ್ಲಿ ಚಿಕ್ಕವ್ರಿಗೆ ಏನ್ ಕೆಲ್ಸ? ಅವ್ರ ಅಮ್ಮನ ಬಗ್ಗೆ ಅಭಿಯಾಗಿ ಯೋಚನೆ ಮಾಡೋದು ತಪ್ಪಲ್ಲ ಅಲ್ವೇನೆ ಮೀನಾಕ್ಷಿ? ಯೋಚನೆ ಮಾಡೋದು ಅಂದ್ರೆ ತಾಯಿಗೆ ಹಳೆ ನೆನ್ಪು ಬರ್ದಿರೋ ಹಾಗೆ ಅಡ್ಡಿ ಮಾಡದ? ನೋಡಿದ್ರೆ ಮೊನ್ನೆ ಗಂಗಾ ಮೇಡಮ್ ಜೈಸರ್ ಕಬಡ್ಡಿ ಆಡ್ತಿರ್ಬೇಕಾರೆ ಮೇಡಮ್ ಅವ್ರನ್ನ ಕರ್ಕೊಂಡು ಹೊಟ್ಟೋದ. ನಿನ್ನೆ ಹೇಳ್ದೆ ಕೇಳ್ದೆ ಆ ಮನೆಯಿಂದ ಬಂದ್ಬಿಟ್ಟಿದ್ದಾನೆ. ಚಿಕ್ಕ ಮಕ್ಳು ಮಾಡೋ ಕೆಲ್ಸನ ಅಷ್ಟು ಕುಯ್ದು ಜೋರಾಗೊಂದ್ ಮಾತು ನಿಧಾನಕ್ಕೊಂದ್ ಏಟೋ ಕೊಟ್ಟು ಅಭಿ ಅವ್ರನ್ನ ದಾರಿಗೆ ತರ್ಬೇಕು. ಅಭಿ ಜೊತೆ ಜೈಸರೇ ಸೀರಿಯಸ್ ಆಗಿರಲ್ಲ. ನೀನೇನ್ ಮೀನಾಕ್ಷಿ ಇಷ್ಟೊಂದು ಆವೇಶ ಪಡ್ತಿದ್ಯಾ? ಆವೇಶ ಅಲ್ಲ ರೀ, ಆವೇದನೆ. ಆ ಪುಣ್ಯ ದಂಪತಿಗಳು ಯಾವಾಗ ಒಂದಾಗ್ತಾರೋ ಅಂತ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ಕೊತಿರೋ ಹೆತ್ತ ಮಗನೇ ಅವ್ರ ಮಧ್ಯೆ ಅಡ್ಡಗೋಡೆ ಆಗಿದ್ದಾನೆ ಅಂತ ತಡ್ಕೊಳಕ್ ಆಗ್ತಿಲ್ಲ. ಅಭಿ ಯಜಮಾನ್ರು ಬೇಕು ಅಂತ ಹಂಗ್ ಮಾಡ್ತಿಲ್ಲ ಅಮ್ಮ. ಮೇಡಮ್ ಅವ್ರಂದ್ರೆ ಅಭಿ ಯಜಮಾನ್ರಿಗೆ ತುಂಬಾ ಪ್ರೀತಿ. ಎಷ್ಟು ಪ್ರೀತಿ ಇದ್ರು ಕೂಡ ಅಪ್ಪ ಅಮ್ಮನ ಮಧ್ಯೆ ಅಡ್ಡವಾಗಿರ್ಬೋದಾ? ಚಿಕ್ಕ ಹುಡುಗನ್ಗೆ ಅಂತ ದೊಡ್ಡಸ್ತಿಕೆ ಯಾಕೆ? ಜೈಸರೇ ತನ್ನ ಹೆತ್ತ ತಂದೆ ಅಂತ ಅಭಿಗೆ ಗೊತ್ತಿಲ್ಲ ಅಲ್ವೇನೆ ಮೀನಾಕ್ಷಿ? ಗೊತ್ತಿಲ್ಲ ಅಂದ್ರೆ ಗೊತ್ತಾಗೋರ್ಗೂ ತಾಳ್ಮೆ ತಗೋಬೇಕು ಹೊರತು ಅಮ್ಮನ ದೂರ ಮಾಡ್ತಿದ್ದಾರೆ ಅಂತ ಅಪಾರ್ಥ ಮಾಡ್ಕೊಂಡ್ರೆ ಸರ್ ಮೇಲೆನೆ ಕೋಪ ಮಾಡ್ಕೋತಾನ? ಕೇಳ್ತಿದ್ರೆ ನನಗೆ ಕೋಪ ಬರ್ತಿದೆ. ಅಷ್ಟಕ್ಕೂ ಕಣ್ಣಾರ ನೋಡ್ಕೊಂಡು ನೀವ್ ಹೇಗ್ ಸುಮ್ನಿದ್ರಿ? ಇರಿ, ಅಭಿ ವಿಷಯ ನೋಡ್ಕೋತೀನಿ. ಸರಿಯಾಗಿ ಬೈದು ಬುದ್ಧಿ ಹೇಳಿ ಅರ್ಥ ಮಾಡಿಸಿ ಬರ್ತೀನಿ ಅವನ್ಗೆ. ಇಲ್ಲೋಡು ಮೀನಾಕ್ಷಿ, ನಿಂತ್ಕೋ. ಮೀನಾಕ್ಷಿ, ಯಾಕೆ ಅಷ್ಟೊಂದು ಆವೇಶ? ಹೋಗ್ಬೇಡ. ಏನೋ ಕೇಶವ, ಇದ್ಕಿದ್ದಾಗೆ ನಿಮ್ಮಮ್ಮ ಭದ್ರಕಾಳಿ ಅವತಾರ ಎತ್ತಿದ್ಲು.